ನವರಸ ನಾಯಕ ಜಗ್ಗೇಶ್ ಅವರು ಈಚೆಗೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳಕ್ಕೆ ಹೋಗಿ ಬಂದಿದ್ರು. ಈ ನಡುವೆ ಅವರ ಪೋಸ್ಟ್ಗೆ ಒಂದಷ್ಟು ಮಂದಿ ನೀವು ಸಂಸದ, ನಿಮ್ಗೇನು ದುಡ್ಡಿದೆ ಹೋಗ್ತೀರಿ ಅಂತ ಕೆಲವರು ಕಮೆಂಟ್ ಮಾಡಿದ್ರಂತೆ. ಅದಕ್ಕೆ ಜಗ್ಗೇಶ್ ಪ್ರತ್ಯುತ್ತರ ನೀಡಿದ್ದಾರೆ. ಜೊತೆಗೆ ಕುಂಭಮೇಳದಲ್ಲಿ ನಡೆದ ರಾಯರ ಪವಾಡಗಳ ಬಗ್ಗೆಯೂ ಜಗ್ಗೇಶ್ ಬರೆದುಕೊಂಡಿದ್ದಾರೆ. ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವವರ ಬೆನ್ನ ಹಿಂದೆ ಕಾಯಲು ಒಬ್ಬರು ಇದ್ದೇ ಇರ್ತಾರೆ, ಅವರೇ ನಮ್ಮ ರಾಯರು. ಫೇಸ್ಬುಕ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ನಟ ಜಗ್ಗೇಶ್ ಆರಂಭದಲ್ಲಿಯೇ ದಯವಿಟ್ಟು ಓದಿ ಅಂತ ಬರೆದುಕೊಂಡು ಮುಂದುವರೆಸಿದ್ದಾರೆ. ಒಂದು ದಿನ ಇದ್ದದ್ದು ಮತ್ತೊಂದು ದಿನ ಇಲ್ಲವಾಗುವುದು ನಶ್ವರ ಜಗತ್ತು. ಅರ್ಥಾತ್ ಇಂದು ಇದ್ದವ ನಾಳೆ ಇರನು, ಇದ್ದಾಗ ಶಿವ ಹೋದಾಗ ಶವ. ಎಷ್ಟು ಮನುಷ್ಯನಿಗೆ ಆಳದಲ್ಲಿ ಅರಿವಾದ್ರೆ ಅವನ ನಾನು ಅರ್ಥ ಕಳೆದುಕೊಂಡು ನೀನು ಉಳಿದು ಬಿಡ್ತದೆ. ಆ ನೀನು ಪರಬ್ರಹ್ಮ ಸ್ವರೂಪ ಅಂದ್ರೆ ದೇವ್ರು. ನನ್ನ ಇತ್ತೀಚಿನ ಕುಂಭಮೇಳಕ್ಕೆ ಹೋದ ಉದಾಹರಣೆ. ಕೆಲವರು ನೀವು ಸಂಸದ, ನಿಮ್ಗೇನು ದುಡ್ಡಿದೆ ಹೋದ್ರಿ ಅಂದ್ರು. ನಾನು ಹೋದ ಸತ್ಯ ತಿಳಿಸುವೆ ಅಂತ ಪೋಸ್ಟ್ ಹಂಚಿಕೊಂಡಿದ್ದಾರೆ. ದೆಹಲಿಯ ಎಲ್ಲ ವರಿಷ್ಠರು, ನಮ್ಮ ರಾಜ್ಯದ ಉಸ್ತುವಾರಿ, ನಮ್ಮ ರಾಜ್ಯದ ಕೇಂದ್ರ ಮಂತ್ರಿಗಳು ಹಾಗೂ ಅವರ ಆಪ್ತ ಸಹಾಯಕರ ಕೇಳಿದೆ. ಯಾರೂ ತುಟಿ ಬಿತ್ತಲಿಲ್ಲ, ಸಹಾಯ ಮಾಡಲಿಲ್ಲ. 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳಕ್ಕೆ ನನಗೆ ಯೋಗವಿಲ್ವೇ ಅಂತ ದುಃಖಿಸ್ದೆ. ಮನೆಯಲ್ಲಿ ಯಜ್ಞ ಮಾಡಿಸಿ ರಾಯರಲ್ಲಿ ಬೇಡಿಕೆ ಇಟ್ಟು ನನ್ನ ಜೊತೆ ನೀವಿದ್ದೀರಿ, ಚಿಂತೆ ಯಾಕೆ ಅಂತ ವಿಮಾನದ ಟಿಕೆಟ್ಗೆ ಯತ್ನಿಸಿದೆ. ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಮತ್ತೆ ವಿಘ್ನವೇ ಅಂತ ಕೊರಗದೆ ಅಂತ ಜಗ್ಗೇಶ್ ಅವರು ಹೇಳ್ಕೊಂಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಕರೆ ಬಂತು. ಸರ್, ಒಂದೇ ಟಿಕೆಟ್ ಇದೆ, ಪರಿಮಳ ಅವರಿಗಾಗ್ದು, ಏನು ಮಾಡಲಿ ಅಂದ. ಆಗ ನನ್ನ ಉತ್ತರ, ಬರುವಾಗ ಒಬ್ಬನೇ ಹೋಗುವಾಗ ಒಬ್ಬನೇ ಬುಕ್ ಮಾಡು ಅಂತ ಹೋದೆ. ಅಲ್ಲಿ ನೋಡಿದ್ರೆ ಸಹಾಯ ಮಾಡಲು ಯಾರೂ ಇಲ್ಲ. ಇಸ್ಕಾನ್ನ ಆಲಯದ ಕಾರು ಮಾತ್ರ ಇತ್ತು. ಕೋಟಿ ಜನಸಂಖ್ಯೆಯ ನಡುವೆ ನಾನು ಯಾರೂ ಇಲ್ಲದ ಅನಾಥನಾದೆ ಅಂತ ಹೇಳ್ಕೊಂಡಿದ್ದಾರೆ ಜಗ್ಗೇಶ್. ರಾಯರೇ ನೀವಿದ್ದೀರಿ ಎಂದೇ ಮನದಲ್ಲಿ. ನೋಡಿ ಬಂತ ಒಬ್ಬ ಪರಿಚಯವಿಲ್ಲದ ಮಾಜಿ ಕ್ರಿಕೆಟಿಗ ಪುಂಜ. ಆತನಿಗೆ ಸಿಕ್ಕ ಪ್ರೋಟೋಕಾಲ್ ಬಳಸಿ ಕೋಟಿ ಜನಜಂಗುಳಿ ನಡುವೆ ಪೊಲೀಸರ ಹಾರನ್ ಹಾಕಿ ಪಕ್ಕ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿಸ್ಬಿಟ್ಟ. ಅವರು ಮತ್ತೊಬ್ಬ ಸಂಗಡಿಗರು ನಮ್ಮ ಮಲ್ಲೇಶ್ವರ ಹೆಮ್ಮೆಯ ಶಾಸಕರು ಅಶ್ವಥ್ ನಾರಾಯಣ್ ಅವರು. ವಾಪಸ್ ಬರುವಾಗ ನಮ್ಮ ವಿಮಾನ 5 ಗಂಟೆ ವಿಳಂಬ ಅಂದ್ರು. ಏನ್ ಮಾಡೋದು, ಫುಟ್ಪಾತ್ನಲ್ಲಿ ಕಾಫಿ ಕುಡಿಯುತ್ತಾ ಕುಳಿತೆ. ನಂತರ ಮತ್ತೊಂದು ಪವಾಡ. ವಿಮಾನದ ಉಸ್ತುವಾರಿ ಬಂದು, ಸರ್ ನಿಮ್ಮ ವಿಮಾನ ತಡವಾಗುತ್ತೆ, ಈಗ ಹಾರಲು ತಯಾರಿಸಿರುವ ವಿಮಾನ ಇದೆ ಹೋಗಿ ಅಂತ ಟಿಕೆಟ್ ಬದಲಿಸಿ ಬೆಂಗಳೂರಿಗೆ ಕಳಿಸ್ಬಿಟ್ಟ ಎಂದಿದ್ದಾರೆ ಜಗ್ಗೇಶ್. ಈಗ ಹೇಳಿ, ನಮ್ಮ ಬದುಕಿಗೆ ಯಾರು ಬೇಕು? ಕೆಲಸಕ್ಕೆ ಬರದ ಸಮಯೋಚಿತ ಸಹಾಯಕ್ಕೆ ಮನುಷ್ಯರೋ ಅಥವಾ ನಮ್ಮೊಳಗೆ ಇರುವ ದೇವ್ರ? ಶುದ್ಧವಾಗಿ ಬದುಕಿ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವವರ ಬೆನ್ನ ಹಿಂದೆ ಕಾಯಲು ಒಬ್ಬರು ಇದ್ದೇ ಇರ್ತಾರೆ, ಅವರೇ ನಮ್ಮ ರಾಯರು. ಯಾರ ಬಗ್ಗೆ ಅರಿವಿರದೆ ಹಂಗಿಸ್ಬೇಡಿ. ಭಗವಂತ ಭಕ್ತರು ನೊಂದ್ರೆ ಮರೆಯಲಾಗದ ದುಃಖ ಕಾಡಿಬಿಡ್ತದೆ. ಅಣಕ ಹಂಗಿಸಿದವರಿಗೆ ನಿಮ್ಮ ಪಾಡಿಗೆ ಯಾರಿಗೂ ತೊಂದರೆ ಕೊಡದೆ ಸುಂದರವಾಗಿ ಬದುಕಿ. ದೇವರು ನಿಮ್ಮ ಜೊತೆ ಇರ್ತಾರೆ. ನನ್ನ ಬದುಕಂತೂ ಎಲ್ಲೆಲ್ಲೂ ರಾಯರೇ ಕಾಣ್ತಾರೆ. ನಂಬಿದ ಭಕ್ತರಿಗೆ ರಾಯರು ಕೈ ಬಿಡ್ರು. ಮಾರ್ಚ್ 6 ರಾಯರ ಹುಟ್ಟುಹಬ್ಬಕ್ಕೆ ಹೋಗ್ತಿರುವೆ, ಸಾಧ್ಯವಾದರೆ ನೀವು ಬನ್ನಿ ಅಂತ ಜಗ್ಗೇಶ್ ಅವರು ಬರೆದುಕೊಂಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.